ಹಾಯ್ ಆಲ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಸಂಡೇ ವೀಕೆಂಡ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ಅಂದ್ರ ಮೇಲೆ ಸ್ವಲ್ಪ ಲೇಝಿ ಮಾರ್ನಿಂಗೇ, ಯಾಕಂದರೆ 5:30 ಅಂತೂ ಎದ್ದು ಇವತ್ತೇನು ಮಾಡ್ತಾ ಇಲ್ಲ, ಆರಾಮಾಗಿ 7 o'clock ಎದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕಿಚನ್ಗೆ ಹೋಗ್ತಾ ಇದ್ದೀನಿ. ಇದು ಸಂಡೇಯ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಂಗಳೂರು ಬನ್ಸ್ ಮಾಡ್ತಾಯಿದ್ದೀನಿ. ವೆರಿ ಈಸಿ ರೆಸಿಪಿ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಮಾಡೋ ಥರ ಬನ್ಸ್ ಮಾಡಿದರೆ ಇದು ತುಂಬ ಹತ್ತಿಯಂತೆ ಮೃದು ಮತ್ತು ತುಂಬ ಸಾಫ್ಟಾಗಿ ಸೂಪರ್ ಡೆಲಿಷಿಯಸ್ ಆಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ನಾನು ಬನ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ಸ್ ಮಾಡೋದಕ್ಕೆ ನಾವು ಲಾಸ್ಟ್ ನೈಟ್ ಅಂದರೆ ಯಾವಾಗ ಮಾಡಬೇಕು ಹಿಂದಿನ ದಿವಸ ರಾತ್ರಿನೇ ನಾವು ಅದಕ್ಕೆ ಪ್ರಿಪ್ರೇಷನ್ ರೆಡಿ ಮಾಡ್ಕೊಬೇಕು. ಮೊದಲಿಗೆ ನಾನು ಒಂದು ಬೌಲ್ಗೆ 2 ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ. ಏಲಕ್ಕಿ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದು ಬೇರೆ ಬಾಳೆಹಣ್ಣು ಕೂಡ ಹಾಕೋಬೋದು, ಪಚ್ಚಬಾಳೆ, ಮೈಸೂರು ಬಾಳೆಹಣ್ಣು, ಯಾವ ಬಾಳೆಹಣ್ಣು ಕೂಡ ಹಾಕೋಬೋದು. ಇಲ್ಲಿ ಏಲಕ್ಕಿ ಬಾಳೆಹಣ್ಣು, ಹಣ್ಣಾಗಿರೋಂಥ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಈ ಮೆಷರ್ಮೆಂಟಲ್ಲೇ ನೀವು ಬನ್ಸನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ವೆರಿ ಸಾಫ್ಟ್ ಆ್ಯಂಡ್ ಡೆಲಿಷಿಯಸ್ ಆಗಿ ಬರುತ್ತೆ. ಹೋಟೆಲ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡೋ ಬನ್ಸ್ ಅಂತೂ ನಮ್ಮ ಎಲ್ಲರಿಗೂ ತುಂಬ ಫೇವ್ರೆಟ್. ಇವಾಗ ನಾನು ಬನಾನಾನ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡಾಗಿ. ಇದನ್ನು ಇವಾಗ ನಾವು ಕಿವುಚಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ನನ್ನ ಈ ವಿಡಿಯೋ ವ್ಲಾಗ್ಸ್ಗಳು ಸಿಂಪಲ್ ರೆಸಿಪೀಸು, ಟ್ರೆಡಿಷ್ನಲ್ ರೆಸಿಪೀಸು ಎಲ್ಲ ನಿಮ್ಗೆ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ಥರ ಕಂಟೆಂಟನ್ನು ಹಾಕ್ತಾನೆ ಇರ್ತೀನಿ. ಇವಾಗ ನಾನು ಚೆನ್ನಾಗಿ ಬನಾನಾನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಮ್ಯಾಶ್ ಮಾಡೋಕ್ಕಾಗದೇ ಇದ್ದರೆ, ಇಲ್ಲಾಂದರೆ ನೀವು ಮಿಕ್ಸಿಲೂ ಕೂಡ ಹಾಕಿ ಜಸ್ಟ್ ಒಂದು 2 ಪಲ್ಸ್ ಕೂಡ ಮಾಡ್ಕೊಬೋದು. 2 ಬಾಳೆಹಣ್ಣಿಗೆ 1/4 ಕಪ್ ಆಗೋಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಗಟ್ಟಿ ಮೊಸರನ್ನೇ ತೊಗೊಂಡಿದ್ದೀನಿ. ಹುಳಿಯಾದ ಮೊಸರು ಬೇಕಾಗಿಲ್ಲ, ನಾರ್ಮಲ್ ಮೊಸರನ್ನು ತೊಗೊಂಡಿದ್ದೀನಿ. ಇವಾಗ 1/4 ಕಪ್ಪು ನಾರ್ಮಲ್ ಟೆಂಪ್ರೇಚರ್ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಇವಿಷ್ಟೇ ನೀರು ಅಷ್ಟೇ ಬೇಕಾಗೋದು, ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅರ್ಧ ಸ್ಪೂನಷ್ಟು ಇಲ್ಲಿ ಬೇಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ ಮತ್ತು ಅದ್ರ ಜೊತೆ ನಾನು 4ರಿಂದ 5 ಚಮಚ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನೀವು ಯೂಸ್ ಮಾಡಿರೋ ಬಾಳೆಹಣ್ಣು ತುಂಬ ಸ್ವೀಟ್ ಆಗಿದ್ದರೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು. ಇಲ್ಲ ಅಂದರೆ ಇನ್ನೂ ಕೂಡ ನಿಮಗೆ ಟೇಸ್ಟು ಸ್ವೀಟ್ ಆಗಬೇಕು ಅಂತ ಇದ್ದರೆ ಇನ್ನೊಂದು 5 ಸ್ಪೂನ್ ಹೇಳಿದ್ನಲ್ವ, 5ಕ್ಕಿಂತ ಜಾಸ್ತಿ ಸ್ಪೂನನ್ನು ಕೂಡ ಹಾಕ್ಕೋಬೋದು. ಇಲ್ಲಿ 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾವನ್ನು ಉಪಯೋಗಿಸ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಸರು, ಸಕ್ಕರೆ ಮತ್ತು ಬೇಕಿಂಗ್ ಸೋಡಾ, ಬಾಳೆಹಣ್ಣು ಇವೆಲ್ಲವನ್ನು ಚೆನ್ನಾಗಿ ಕರಗಿದ ಮೇಲೆ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಮೈದಾ ಹಿಟ್ಟು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟು ಸಾಧಾರಣ 1 ಕಪ್ಪುಕ್ಕಿಂತ ಜಾಸ್ತಿನೇ, 1.5 ಕಪ್ ಅಷ್ಟು ಮೈದಾ ಹಿಟ್ಟು ಹಿಡಿಯುತ್ತೆ. ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲೂ ಕೂಡ ಟ್ರೈ ಮಾಡ್ಕೋಬೋದು. ನಾನು ಯಾವತ್ತೂ ಮಾಡಿದ್ದಿಲ್ಲ. ನೀವೇನಾದರೂ ಮಾಡಿದ್ದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ನಾದ್ಕೊಂಡು ಓವರ್ ನೈಟ್ ಇದನ್ನು ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ನಾನು ಈ ಥರ ಉಂಡೆಗಳನ್ನಾಗಿ ಪೂರಿ ಮಾಡೋಕ್ಕಿಂತ ದೊಡ್ಡ ಉಂಡೆನ ತೊಗೊಂಡಿದ್ದೀನಿ. ತುಂಬ ತೆಳು ಲಟ್ಟಿಸ್ಕೊಬಾರ್ದು, ತುಂಬ ದಪ್ಪನೇ, ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು. ತೋರಿಸ್ತೀನಿ ನೋಡಿ. ಇಷ್ಟು ದಪ್ಪ ಇರಬೇಕು ನೋಡಿ, ಈ ಥರ ಇರಬೇಕು. ಇವಾಗ ಇವೆಲ್ಲವನ್ನು ನಾನು ಲಟ್ಟಿಸ್ಕೊತೀನಿ ಮತ್ತು ಎಣ್ಣೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ. ಫ್ರೈ ಮಾಡೋಣ ಬನ್ನಿ. ಎಣ್ಣೆ ಬಿಸಿಯಾಗಿದೆ. ಈ ಥರ ಹಾಕ್ಕೊಂಡು ಚೆನ್ನಾಗಿ 2 ಸೈಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಉಬ್ಬುತ್ತೆ ನೋಡಿ. ಕರೆಕ್ಟಾಗಿ ಮಾಡಿದಿದ್ರೆ, ಹಿಟ್ಟನ್ನು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದಿದ್ರೆ ಈ ಥರ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮುಟ್ಟಿದ್ರೆ ಈಗ ಥರ ಎಷ್ಟು ಸಾಫ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಈ ಬನ್ಸ್ಗೆ ಕಾಂಬಿನೇಷನ್ ಅಂತ ನೀವು ಸಾಗು, ಕುರ್ಮಾ, ಚಟ್ನಿ ಯಾವುದು ಮಾಡ್ಬೋದು. ನನ್ನ ಫೇವ್ರೆಟ್ ಕಾಂಬಿನೇಷನ್ ಅಂದರೆ ಬನ್ಸು ಮತ್ತು ಒಂದು ಗ್ಲಾಸ್ ಬಿಸಿ ಟೀ. ಸೂಪರ್ ಆದ ಕಾಂಬಿನೇಷನು. ಇಲ್ಲಿ ನಾನು ತೊವೆ ಕೂಡ ಮಾಡಿದ್ದೀನಿ. ಬನ್ಸು ಮತ್ತು ತೊವೆ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬರುತ್ತೆ. ಲಂಚ್ ಟೈಮ್ ಆಯಿತು 12:30. ಇವಾಗ ಲಂಚ್ಗೆ ನಾನು ನಂದನಾ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ. ಲಂಚೆಲ್ಲ ಮುಗಿಸಿ ಮನೆಗೆ ಬಂದು ಇವಾಗ ಹೋಗ್ತಾ ಇದ್ದೀವಿ ಮಾಲ್ ಕಡೆಗೆ. ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಪ್ಲೇ ಏರಿಯಾದಲ್ಲಿ ಆಡೋದಂದರೆ ನನ್ನ ಮಗನಿಗೆ ತುಂಬ ಇಷ್ಟ. ಅಲ್ಲಿ ಬಾಸ್ಕೆಟ್ಬಾಲು ಮತ್ತು ಬೌನ್ಸಿಂಗ್ ಎಲ್ಲ ಇರುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇವಾಗ ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವೀಕೆಂಡ್ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮೀ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.